ಬಹಳ ವಿಚಿತ್ರ ಮನುಷ್ಯ ಆಕಾಶದಲ್ಲಿರುವಂತಹ ನಕ್ಷತ್ರದ ನೆಲೆಗಳನ್ನು ಕಂಡುಕೊಂಡ, ಚಂದ್ರ ಎಲ್ಲಿದ್ದಾನೆ ಎಂಬುದನ್ನು ಕಂಡುಕೊಂಡ. ಆದರೆ ತಾನೆಲ್ಲಿದ್ದೇನೆ ಎಂಬುದನ್ನು ಕಂಡುಕೊಳ್ಳಲಿಕ್ಕೆ ಈ ತನಕ ಸಾಧ್ಯವಾಗಿಲ್ಲ. ನಾನು ಯಾರು? ನನಗೆ ಈ ಜಗತ್ತಿನ ಬಗ್ಗೆ ಮಾಹಿತಿ ಇದೆ, ನಕ್ಷತ್ರಗಳ ಬಗ್ಗೆ ಮಾಹಿತಿ ಇದೆ, ಆಕಾಶದ ಬಗ್ಗೆ, ಗ್ಯಾಲಾಕ್ಸಿಯ ಬಗ್ಗೆ ಮಾಹಿತಿ ಇದೆ, ಸೂರ್ಯ ಚಂದ್ರನ ಬಗ್ಗೆ ನನಗೆ ಮಾಹಿತಿ ಇದೆ. ಆದರೆ ನನಗೆ ನನ್ನ ಬಗ್ಗೆ ಮಾಹಿತಿ ಈ ತನಕ ಆಗಿಲ್ಲ. ಕುರ್ಆನ್ ಹೇಳುತ್ತದೆ, ನೀನು ನಿನ್ನ ಬಗ್ಗೆ ಯೋಚಿಸು. ನಿಮ್ಮ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಪ್ರವಚನ ಇದು. ನಾನು ಯಾರು, ಎಲ್ಲಿಂದ ಬಂದಿದ್ದೇನೆ, ಯಾಕಾಗಿ ಬಂದಿದ್ದೇನೆ, ಮತ್ತೆ ನನಗೆ ಇಲ್ಲಿಂದ ಎಲ್ಲಿಗೆ ಹೋಗಲಿಕ್ಕಿದೆ. ನಾನು ಮನುಷ್ಯ, ನನ್ನನ್ನು ಒಬ್ಬನು ಸೃಷ್ಟಿಸಿದ್ದಾನೆ, ನನ್ನನ್ನು ಸಂರಕ್ಷಿಸುತ್ತಿದ್ದಾನೆ. ಕುರ್ಆನ್ ಹೇಳುತ್ತದೆ, ಹಲ್ ಅತಾ ಅಲಲ್ ಇನ್ಸಾನಿ ಹೀನುಂ ಮಿನದ್ ದಹರಿ. ಇವತ್ತು ನಾನು ಅಂತ ಹೇಳ್ತಾ ಇದ್ದಾನೆ ಮನುಷ್ಯ. ನಾನು, ನನ್ನ ಜಾತಿ, ನನ್ನ ಸಂಪತ್ತು, ನನ್ನ ಅಧಿಕಾರ. ಈ ಅಹಂಕಾರದ ಮಾತನಾಡುವ ಮನುಷ್ಯನ ಬಗ್ಗೆ ಕುರ್ಆನ್ ಹೇಳುತ್ತದೆ, ನೀನು ಏನೂ ಇಲ್ಲದಿದ್ದಾಗ ಈ ಜಗತ್ತಿತ್ತು, ನೀನು ಇಲ್ಲದ ಸ್ಥಿತಿಯಲ್ಲಿ ಈ ಜಗತ್ತಿತ್ತು. ನಾನು ಎಂಬ ಪದವೇ ಇಲ್ಲದಂತಹ ಒಂದು ದೀರ್ಘವಾದ ಕಾಲ ಈ ಭೂಮಿಯ ಮೇಲೆ ಗತಿಸಿ ಹೋಗಿದೆ. ನೀನು ಇವತ್ತು ಹುಟ್ಟಿ ನಾನು ಅಂತ ಹೇಳ್ತಾ ಇದ್ದೆ. ತಾಯಿಯ ಉದರವೆಂಬ ಕಾಲಗರ್ಭದಲ್ಲಿ ನಿಮ್ಮನ್ನು 9 ತಿಂಗಳ ತನಕ ನಾವು ಸಾಕಿದೆವು. ಒಂದು ವೀರ್ಯದ ಹನಿಯ ರೂಪದಲ್ಲಿದ್ದ ನಿಮ್ಮನ್ನು ಮಾಂಸಖಂಡವನ್ನಾಗಿ ಮಾಡಿದವರು ಯಾರು? ಆ ಮಾಂಸಖಂಡವನ್ನು ಮಾಂಸಪಿಂಡವನ್ನಾಗಿ ಮಾಡಿದವರು ಯಾರು? ಅದಕ್ಕೆ ಒಂದು ರೂಪವನ್ನು ಕೊಟ್ಟವರು, ವಿಧಿಯನ್ನು ಬರೆದವನು. ಈ ಪ್ರಪಂಚಕ್ಕೆ ನಿಮ್ಮನ್ನು ಹೊರತಂದವನು ಯಾರು? ನೀವು ಅವನಿಗೆ ಶರಣಾಗಬೇಕು. ಮೂಗು ಮಾಡಿದವನನ್ನು ಪೂಜಿಸಬೇಕೆ ಹೊರತು ಮೂಗುತಿ ಮಾಡಿದವನನ್ನಲ್ಲ. ಮೂಗೇ ಇಲ್ಲದಿದ್ದರೆ ಮೂಗುತಿ ಎಲ್ಲಿಡ್ತಾನೆ ಅವನು? ಪವಿತ್ರ ಕುರ್ಆನ ಪ್ರತಿಪಾದಿಸುವಂತಹದ್ದು ಮೂಗುತಿ ಮಾಡಿದವನು ಮುಖ್ಯ ಅಲ್ಲ, ಮೂಗು ಮಾಡಿದವನನ್ನು ನೀವು ಪೂಜಿಸಬೇಕು. ಸೃಷ್ಟಿಗಳ ಪೈಕಿ ಮಹಾತ್ಮರಿದ್ದಾರೆ, ಶರಣರಿದ್ದಾರೆ, ಪ್ರವಾದಿಗಳಿದ್ದಾರೆ. ಆದರೆ ಆ ಪೈಕಿ ಯಾರೂ ಅವರು ಪೂಜೆಗೆ ಅರ್ಹರಲ್ಲ. ಅವರು ನಿಮಗೆ ಏಕದೇವ ಸಿದ್ಧಾಂತವನ್ನು, ಏಕದೇವ ಸಂದೇಶವನ್ನು, ಸನ್ಮಾರ್ಗವನ್ನು ತೋರಿಸಲಿಕ್ಕೆ ಬಂದವರು. ಅವರ ಮಾರ್ಗದಲ್ಲಿ ನೀವು ನಡೆಯಬೇಕು, ಅವರನ್ನು ಅನುಸರಿಸಬೇಕು, ನೀವು ಅವರನ್ನು ಆರಾಧಿಸಬಾರದು.